ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೊಡವ ಸೇರಿ. ಶ್ರೋತೃಗಳೇ ನಮಸ್ಕಾರ. ಇಂದಿತ್ರ ಕೊಡವಸಿರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆದಿಕವಿ ಅಪ್ಪಚ್ಚ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿರ ನಾಲ್ ನಾಟಕ ತಿಂಜ ಆಂಜ ಪದ್ಯತ್ರ ವಾಚನ ಪಿಂಜ ವ್ಯಾಖ್ಯಾನ. ವಾಚನ ಡಾಕ್ಟರ್ ಕಾಳಿಮಡ ಶಿವಪ್ಪ, ವ್ಯಾಖ್ಯಾನ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ. ಕಳಿ ಕಾರ್ಯಕ್ರಮ ಆದಿಕವಿ ಅಪ್ಪಚ್ಚ. ಕಮಲೆಯೇ ಕಪಿಲ ಕಲ್ಯಾಣಿಯೇ ಕುಮುದಾ ದೇವಿ ಕವೇರಿ ಶ್ರೀ ಕಾವೇರಿಯೇ ವಿಮಲೆಯೇ ವಿಶ್ವೇಶ್ವರಿಯೇ ಭ್ರಮರಾಂಬಿಕೆಯೇ ಪೊಲತ್ ಈ ಜಗತ್ನ ಸುಗತ್ ಅಂಬಿಕೆ. சோத்ருளை ஹரதாச அப்பச்ச கவிர 4 நாಟಕத்தில் உள்ள பாட்டு பின்ன அதண்ட ವ್ಯಾಖ್ಯಾನತನ ನಿಂಗ ಕೇಟನುಳಿರ. ಹರನು ಮೆಚ್ಚಿನ ಭಸ್ಮಸ್ಥಾನ ತೀರ್ಥ ಮಂತ್ರ ಸ್ಥಾನಾಂದೆ ಪರಬ್ರಹ್ಮ ಸ್ಥಾನಾಂದೆ ಹರಿಡ ಪಾದ ಸ್ನಾನಾಂದೆ ಮರೆಯತ ಈ ಅಂಜಿ ಸ್ಥಾನ ಅರಿಂಜಿ ಭಕ್ತಂಗ ಕುಳಿಕಂಡು ಅರಿಂಜಿ ಭಕ್ತಂಗ ಕುಳಿಕಂಡು ಮಾಧವಂಡೆನ್ನಿದು ಮರಂಜಿಯಡೆನ್ನನಿ ಬೇದ ಕಾಂಗತೆ ಎನ್ನ ದೇವಾ ಏದು ಬಟ್ಟಲು ನಾನು ಬದುಕುವ ಡರಿಯಲ ಏದು ದೇವಳ ನಂಬಡೋ ಏದು ದೇವಳ ನಂಬಡೋ மாதவண்டென்னிது மறந்தியடென்னி ಬೇದ ಕಾಂಗತೆ ಎನ್ನ ದೇವಾ ಏದು ಬಟ್ಟಲು ನಾನು ಬದುಕುವ ಡರಿಯಲ ಏದು ದೇವಳ ನಂಬಡೋ ಏದು ದೇವಳ ನಂಬಡೋ ರಾಮದೇವಂಡೆಂದಣ್ಣಿ ಭೂಮಂಡಲತನಿ ಆ ಮಹಾ ರಾವಣನ
ತಾಮಸಡಿಲ್ಲತೆ ಜಾಮತೆ ಕುಂದೋರೆ ಸ್ವಾಮಿಯೇ ತಾಗುಣ ನೀ ಮನಸಾಯಿತು ಸ್ವಾಮಿಯೇ ತಾಗುಣ ನೀ ಮನಸಾಯಿತು மாதவ டென்னிது மறந்தியடன் நனி பெத காங்கத்தே என்ன தேவா நந்த கோகுலத்து நீ ಬಂದು ಪುಟ್ಟಿತೆ ಕೃಷ್ಣ ನಂದ ಗೋಕುಲತು ನೀ ಬಂದು ಪುಟ್ಟಿತೆ ಕೃಷ್ಣ ಬೆಂದು ಗೊಲ್ಲಕ್ ಡಾಯಿನಿ ನೊಂದು ಮನನುಡ ಕೊಂದಿತೆ ಮಾವನ ನೊಂದು ಮನನುಡ ಕೊಂದಿತೆ ಮಾವನ ನಂದು ಮಾಡುನ ಸ್ವಾಮಿ ಇಂದೆನ್ನ ಚಾಕಿಯ ನಂದು ಮಾಡುನ ಸ್ವಾಮಿ ಇಂದೆನ್ನ ಚಾಕಿಯ ಮಾಧವ ಡೆನ್ನಿದು மறந்தியடென்னி பெதகாங்கதே என்ன தேவா அரகுட மனே ரோளு வரவ பாண்டவக்கு நீ அறிவு அக்கிர எண்ணியா அரகுட மனேரோளு வரவ பாண்டவக்கு நீ அறிவு அக்கிர எண்ணியா ನರಸಾರಥಿಯಾಯಿ ದೊರೆ ಕೌರವರೆಲ್ಲ ನರಕ ಗುಟ್ಟ ಹರಿ ನರಸಾರಥಿಯಾಯಿ ದೊರೆ ಕೌರವರೆಲ್ಲ ನರಕ ಕುಟ್ಟ ಹರಿ ಹರದಾಸನ ಚಾಕು ಹರದಾಸನ ಚಾಕು ಹರದಾಸನ ಚಾಕು ಮಾಧವ ಡೆನ್ನಿದು மறந்தியடென்னி ಬೇಡ ಕಾಂಗತೆ ಎನ್ನ ದೇವಾ ಏದು ಬಟ್ಟಲು ನಾನು ಬದುಕುವ ಡರಿಯಲ ಏದು ದೇವಳ ನಂಬಡೋ ಏದು ದೇವಳ ನಂಬಡೋ மாதவண்டன் இது மறந்தியடென்னு நீ பெத காங்கத்தே என்ன தேவா பெத காங்கத்தே என்ன தேவா ಬೇದ ಕಾಂಗತೆ ಎನ್ನ ದೇವಾ ದೇವಾ இக்க நீங்க கேட்ட பாட்டு ಹರದಾಸಂಡ ಪಾರಮಾರ್ಥಿಕ ಚಿಂತನೆ ಅಂದನೆ ಆಧ್ಯಾತ್ಮಿಕ ಜ್ಞಾನತರ ಮೇರು ಪರ್ವತ ಅಂದು ಎಣ್ಣಿಚೆಂಗೆ ಅದು ನೇರಾಯ್ತು ತಪ್ಪಾಪ್ಲ ಪರ್ತು ನಂಗಡ ಜನಕ್ಕೆ ಸಾಮಾನ್ಯ ಜನಕ್ಕೆ ತೀರ್ಥ ಕುಳಿಕೊಂಡು ದೇವಸ್ಥಾನಕ್ಕೆ ಪೋಂಡು ಒಂದು ಮಾತ್ರ ನಂಗೆ ಗೊತ್ತುಳ ಆಚೆಂಗೆ ಹರದಾಸ ಅಪ್ಪಚ್ಚ ಕವಿ ಎನ್ನುವ ಹರಂಗ ಖುಷಿಯಾಪಂತ ಸ್ನಾನ ಮಾಡೋಂಡು ಕುಳಿಕೊಂಡು ಅಂಜಿ ತರತರ ಕುಳಿಕೊಂಡು ಅದು ಎಂತಂದು ಎಣ್ಣಿಚೆಂಗೆ ಆದ್ಯದಾಯ್ತು ಭಸ್ಮ ಸ್ನಾನ ಮಾಡೋಂಡು ತೀರ್ಥ ಸ್ನಾನ ಮಾಡೋಂಡು
ಮಂತ್ರ ಸ್ನಾನ ಮಾಡೋಂಡು, ಜ್ಞಾನ ಸ್ನಾನ ಮಾಡೋಂಡು, ಪಿಂಜ ಹರಿಡ ಪಾದ ಸ್ನಾನ ಮಾಡೋಂಡು. ಈ 5 ತರ ಕುಳಿಚೆತಂಗೆ ನಂಗ ಕುಳಿಪಂತ ಕುಳಿக்கு ನಂಗಡ ಪ್ರಾರ್ಥನೆக்கு நேரானಂತ ஒரு பல கிட்டுவ. அது சமாஜமுಖி ஆயித்து. ಈ ಸಮಾಜತರ ಉದ್ಧಾರಕ್ಕೆ ನಲ್ಲದಾಪ ಅಂದು ಹರದಾಸ ಅಪ್ಪಚ್ಚ ಕವಿ ಪ್ಯಾರ್ತು ನಲ್ಲ ஒரு ಇನೋವೇಟಿವ್ ಅನ್ನಟ್ಟ ஒரு ಸಂಶೋಧನಾ ರೀತಿಯಲ್ಲಿ ನಂಗೆ ಕದನ ಅಣಿತಂತ. ದಂಡನೆ ದುಮತ್ಸ್ಯಸೇನ ರಾಜ ಸಾವಿತ್ರಿ ಈ ನಾಟಕದಲ್ಲಿ ಬಪ್ಪಂತ ஒரு ದೃಶ್ಯ ಇದು, ஒரு ಪಾಟ್ ಇದು. ರಾಜ್ಯ ಕಳಂದಂಡು, ಬೊಕ್ಕಸ ಕಳಂದಂಡು, ಸೈನ್ಯತನ ದೂರ ಮಾಡಿಂಡು, ತಾಂಡ பொண்ணு மக்க ಎಲ್ಲರೂ ದೂರ ಆಯ್ತು, ಒಬ್ಬಂಟಿಕನಾಯ್ತು, ಕಾಡಲು ಕಷ್ಟಪಟ್ಟಂಡು. ಆ ಕಷ್ಟದಲ್ಲಿ ಇಪ್ಪಕ್ಕ ಪಾಡುವ ಆ ದೇವ ಮಾಧವಂಗ ಕೇಶವಂಗ ಶ್ರೀಕೃಷ್ಣಂಡ ನಾ ತುದಿಪೊಂಜಿಂದು ಗೊತ್ತಾಪ. ಈ ಪಾಟನ ನಂಗೆ ಓದಿಚಂಗೆ ಕೇಟತಂಗೆ ಹರದಾಸಂಡ ಬಾಯಿಲು ಅಂದೆತ್ತರ ಕಾಲத்தில் ಹರಿದಾಸ ಅನುಭವಿಸಿಟ್ಟ ಕುಟ್ಟು ಪೆಟ್ಟು ನೊಂಬಲ ಅನುಭವತನ ಆ ಕೇಶವನೇ ಪರಬುಕಿಚ ಅಂದಣ್ಣುವಂತ ஒரு ನಂಬಿಕೆ ನಂಗೆ ಬಪ್ಪ. ಪ್ಯಾರ್ತು ಕಷ್ಟಪಟ್ಟಿತ್ತು ಹರದಾಸ ಅನ್ನೋದು ನಿಂಗೆ ಎಲ್ಲಾರ್ಗೂ ಗೊತ್ತುಂಡು. ಆ ಕಾಲತ್ತು 100, 125, 50 காலத்து பையத்து எழுத்து குத்துக்கு பல்லியா இம்பு இல்லத்தಂತ காலத்தில் சரியான சௌಕರ್ಯ ಇಲ್ಲತ್ತಂತ ಕಾಲத்தில் ಗರೀಬತನ ಇಂಜತೆಂಗು ನಾಟಕ ಎಳ್ದಿತ್ತು, ಕಳಚಿತ್ತು, ಜರಳ ಕೂಟಿತ್ತು, ಅದನ್ನು ಗೆಲ್ಲಂಡು ಒಂದು ಆಚೆಂಗೆ ஒரு சாதாரண மனுஷங்க அது சாத்திய இல்லை. பார்த்து கஷ்டப்பட்டித்து, நைச்சித்து, ದೇವಡ ಮೇಲೆ ಭಾರ ಇಟ್ಟಿತ್ತು, ಈ 4 ನಾಟಕತನ ಎಳ್ದಿತ್ತು ಕಳಿಚಂತ ಮಹಾನ್ ಕವಿ ತಾಂಡ ನೊಂಬಲತನ ದೇವಡದಕ್ಕೆ ಕೃಷ್ಣಂಡದಕ್ಕೆ ಮಾಧವ ಡೆನ್ನಿದು ಮರಂದಿಯ ಡೆನ್ನನೆ ನೀ ಮಾಧವ ಶ್ರೀಕೃಷ್ಣ ಈ ಕಷ್ಟದಲ್ಲಿ ನೀ ನನ್ನ ಮರಂದಿಟ್ಟಿಯ ಭೇದ ಮಾಡತ್ತೆ ನಾಕು ಬದುಕುವಂತಹ ஒரு ವರತ ನಾನು ಎಂತ ಜ್ಞಾನ ಮಾಡಿಯೇ ಈ ನಾಟಕತನ ಜನಕ್ಕೆ ಎತ್ತಿಚಿಡುಂಡು ಒಂದು ಜ್ಞಾನ ಮಾಡಿಯೇ ಅದನ್ನು ಎತ್ತಿಚಿಡುವಕ್ಕೆ ಶಕ್ತಿತ ಅಂದನೇಂಡು ಪ್ರಾರ್ಥನೆ ಮಾಡುವಂಡ ಜೊತೆಗೆ ಶ್ರೀಕೃಷ್ಣಂಡ ಎಂತ ನಲ್ಲ ಕೆಲಸ ಉಂಡು, ದುಷ್ಟಂಗಳ ಎಂದನೆಲ್ಲ ನಾಶ ಮಾಡಿಚಿ, ಶಿಷ್ಟಂಗಳ ಎಂದನೆಲ್ಲ ರಕ್ಷಣೆ ಮಾಡಿಚಿ, ಕೌರಂಗಳ ನಾಶ ಮಾಡಿಚಿ ನನ್ನನ್ನ ಈ ಪಾಟು ಪ್ಯಾರ್ತು ಅರ್ಥಗರ್ಭಿತ ಆಯ್ತು. ಪಿಂಜ ಹರದಾಸ ಅಪ್ಪಚ್ಚ ಕವಿರ ಎಂತ ಅನುಭವ, ಸ್ವಂತ ಅನುಭವ, ಆ ಕಷ್ಟತ್ರ ಈ ಪಾಟು ಪೊರಬುದ್ದಿತಿ ಕುಂದು ನಂಗೆ ಅಣ್ಣಣಿಚಾಪ ಸೋತ್ರೋಳೆ ಅದಂಗಾಯ್ತೆ. ನಂಗೆ ಮಕ್ಕಕ್ಕೆ ಅಣ್ಣಂಡಿ ಮಕ್ಕಕ್ಕೆ ಪಡಿಪಿಚಿಡಂಡಿ, ನಂಗೆ நல்ல ಜ್ಞಾನ ಮಾಡಿಚಂಗೆ, நல்ல ಕಾರುಬಾರು ಮಾಡಿಚಂಗೆ, ನಂಗಕ್ಕೂ ನಂಗಡ ಮಕ್ಕಕ್ಕೂ ನಂಗಡ ಸಮಾಜಕ್ಕೂ ನಲ್ಲದಪ್ಪ. ಪಾಳು ಬಟ್ಟೆಲಿ ನಂಗೆ ಚಿಂತನೆ ಮಾಡಿಚಂಗೆ, ಕಟ್ಟದು ಮಾಡಿಚಂಗೆ, ನಂಗೆ ಕಟ್ಟ ಫಲವೇ ಖಂಡಿತ ಕಿಟ್ಟುವ. ಈ ಪಾಟಲು ಅದಂಡ ಅರ್ಥತನ ನಂಗೆ ಕಾಂಗೋಲು. கொண்டு பாரி புதியக்கி கூளும்பக்கு ಬೋಂಡು ಕೋಳಿ ಸಾಮಾನೆಲ್ಲ ತಿಂಬಕು ಕೊಂಡು ಬಾರಿ ಪುದಿಯಕ್ಕಿ ಕೂಳುಂಬಕು ಬೋಂಡು ಕೋಳಿ ಸಾಮಾನೆಲ್ಲ ತಿಂಬಕು ಬೆಲ್ಲ ತೆಂಗೆ ಸಕ್ಕರೆಯೋ ಅಳ್ಳು ಉದ್ದು ತೋರಿಬೇಳ್ ನಲ್ಲ ಮಳು ಇಂಜಿ ಮಂಜ ಕಲ್ಲುಪ್ಪು ಸಾಂಬಾರ ಕೂಡ ಕೊಂಡು ಬಾರಿ ಪುದಿಯಕ್ಕಿ ಕೂಳುಂಬಕ್ ಬೋಂಡು ಕೋಳಿ ಸಾಮಾನೆಲ್ಲ ತಿಂಬಕ್ ಒಟ್ಟಿ ಕಾಂಡು ಅಕ್ಕಿ ಪೊಡಿ ಪುಟ್ಟು ಕಾಂಡು ಗೋಧಿರವೆ ಒಟ್ಟು ಸೇರು ನಲ್ಲ ನೆಯ್ ಬುಟ್ಟೀತು ಬರತು ಕೋಳಿ ಒಟ್ಟು ಸೇರು ನಲ್ಲ ನೆಯ್ ಬುಟ್ಟೀತು ಬರತಿ ಕೋಳಿ ಕೊಂಡು ಬಾರಿ ಪುದಿ ಅಕ್ಕಿ ಕೂಳುಂಬಕ್ ಬೋಂಡು ಕೋಳಿ ಸಮ ನೆಲ್ಲ ತಿಂಬಕ್ ಮಾಡುವಿ ಜಿಲೇಬಿ ಪೂರಿ ಬಾಡುವಡೆ ಹೋಳಿಗೆಯೋ ಕುಡಿಪಕ ಕೀರಲ್ಲತೆ ಒಡದುಂಬ ಪಾಯಸಲೋ ಮಾಡುವಿ ಜಿಲೇಬಿ ಪೂರಿ ಲಾಡುವಡೆ ಹೋಳಿಗೆಯೋ ಕುಡಿಪಕ ಕೀರಲ್ಲತೆ ಒಡದುಂಬ ಪಾಯಸಲೋ ದಾರ ಪೀರ ಪಲ್ಯ ಕಾಚಿ ಕಿರೆದಟ್ಟು ಪುಳಿ ಕಾಚಿ ಕರಿಬಾಳೆ ಸಾಳ್ದ ಮಾಡಿ ಸಾರು ಪಜ್ಜಿ ಪಾರ ಮಾಡು ಸಾರು ಪಜ್ಜಿ ಪಾರ ಮಾಡುವಿ
ನಾಳೋ ಅಂಜೋ ಪಟ್ಟಮಕ್ ನಾಳೆ ಅಂದಿ ಮೋಂದಿ ನೇರ ನಾಳೋ ಅಂಜೋ ಪಟ್ಟಮಕ್ ನಾಳೆ ಅಂದಿ ಮೋಂದಿ ನೇರ ಕೂಳೆಂಗ ಕೊಡುತ್ತೀತು ಕಾಲು ಪುಡಿಕನ ನಾಳೋ ಅಂಜೋ ಪಟ್ಟಮಕ್ ನಾಳೆ ಅಂದಿ ಮೋಂದಿ ನೇರ ಕೂಳೆಂಗ ಕೊಡುತ್ತೀತು ಕಾಲು ಪುಡಿಕನ ಕೂಳೆಂಗ ಕೊಡುತ್ತೀತು ಕಾಲು ಪುಡಿಕನ ಕೊಂಡು ಬಾರಿ ಪುದಿ ಯಕ್ಕಿ ಕೂಳುಂಬಕ್ ಬೋಂಡು ಕಳಿ ಸಾಮಾನೆಲ್ಲ ತಿಂಬಕ್ ಕೊಂಡು ಬಾರಿ ಪುದಿ ಅಕ್ಕಿ ಕೂಳುಂಬಕ್ ಬೋಂಡು ಕಳಿ ಸಾಮಾನೆಲ್ಲ ತಿಂಬಕ್ 1918 ಇಸವಿಲು ஹரதாச காவேரி நாடகத்தோட ரச்சனை மாடிச்சு. அந்த காலத்தில் ಕೃಷಿ ಪ್ರಾಧಾನ್ಯತೆ ಪರ್ತಿಂಜತ್ತು ವಿಶೇಷವಾಯ್ತು ಕೊಡಗಲು ಜನ ಎಲ್ಲ ನೆಲ್ಲು ಬೆಳುತ್ತೋದೇ ஒரு ಪ್ರಧಾನಪಟ್ಟ ಕೆಲಸ ಆಯ್ತಿಂತು ಆರಂಭಕಾರ ಎಲ್ಲರೂ ಅದಂಡ ಆ ನಲ್ಲರಿಕೆನ ಅದಂಡ ஒரு ಸಂತೋಷತನ ಕೇಳಿನ ಇಂದೆತ್ರ ಈ ಜನಾಂಗಕ್ಕೆ ಅರಿಚುಡನಕ್ಕೆ ಈ ಹರದಾಸ ಶೃಂಗಾರ ರಸ ಕೂಟೊಂಜಿ ಈ ಪಾಟನ್ನ எழுதித்து நெல்லுக்கு கொடவ ಸಂಸ್ಕೃತಿಗೂ நேரானಂತ ஒரு சம்பந்தம் உண்டு. ಎಲ್ಲ ಕಾರುಬಾರು ಅದು ನಮ್ಮೆ ನಾಳು ಮಂಗಲ ಮುಂಜಿ ಪಾಟು ಆಟು ಆಯ್ಮೆ ಕೊಯ್ಮೆ ಎಲ್ಲಂಗೂ ಈ ನೆಲ್ಲುಕು ஒரு நேரானಂತ ಅವಿನಾಭಾವ ಸಂಬಂಧ ಉಂಡು. ಅಕ್ಕ ಪುದಿಯಕ್ಕಿ ಕುಳುಂಬಕ್ಕೂ ಸಹ ಅದಂಗೆ ஒரு ಶಾಸ್ತ್ರ ಅದ ஒரு ಸಂಸ್ಕಾರ ಅದಂಗೆ ஒரு நல்ல ಸಂಸ್ಕೃತಿ ಇಂಜತ್ತು. ಇಂದು ಈ ಪರಿಸ್ಥಿತಿನ ಕಾಂಬದು ಪೆರ್ತು ಕಷ್ಟ ಎಂಜು ಪುದಿಯಕ್ಕಿ ಇಲ್ಲ ಆರಂಭ ಮಾಡಲ ಅದ ಮುಂಚ ಆ ಪುದಿಯಕ್ಕಿ ಕೂಳು ಉಂಬಂತ ஒரு ಸಮಾರಂಭವೇ ನಂಗಡ ಕೊಡ ಸಂಸ್ಕೃತಿಂಜ ಮರೆಯಾಯಿಪೋಚಿ. ಪುದಿಯಕ್ಕಿ ಕೂಳು ಉಂಬಕಪಕ ನಿಂಗೆ ಗೊತ್ತುಂಡು ಹರದಾಸ ಅಪ್ಪಚ್ಚ ಕವಿ ಆ ಬಗಂಡೇಶ್ವರ ಆ ಸನ್ನಿಧಿಲಿ ಪಟ್ಟಮಾಡ ಸಾವಾಸ ಬೆಚ್ಚಿಂಡು ಸಾತ್ವಿಕ ಚಿಂತನೆಯ ಬಗ್ಗೆ ಪೆರ್ತು ಖುಷಿ ಇಂಜಿತಂಕಿ ಸಾತ್ವಿಕ ಚಿಂತನೆನ ಮಾಡೋ ಇಂಜಿತ್ತು. ಹಂಗಾಯ್ತು ಎಣ್ಣುವ ಬೆಲ್ಲ ತೆಂಗೆ ಸಕ್ಕರೆ ಎಳ್ಳು ಉದ್ದು ತೋರಿಬೇಳೆ ನಲ್ಲಮಳ್ಳು ಇಂಜಿ ಮಂಜ ಕಲ್ಲುಪ್ಪು ಸಂಬಾರ ಕೂಡ ಬೋಂಡು ಪಿಂಜ ಆಂಡ ಜೊತೆಗೆ ಆ ಸಾತ್ವಿಕ ಆಹಾರ ಅನಂತ ಪುಟ್ಟು ಜಿಲೇಬಿ ಪೂರಿ ಇಂಥದೆಲ್ಲ ಬೋಂಡು ಪಿಂಜ ಪಾಯಸ ಕೂಡ ಈ ಪುದಿಯಕ್ಕಿ ಕೂಳು ಜೊತೆಗೆ ಬೋಂಡು ನೀಂಡು ಪೆರ್ತು ಗೌರವತ್ತು ಪೆರ್ತು ಪಾವಿತ್ರ್ಯತ್ತು ಈ ಪುದಿಯಕ್ಕಿ ಕೂಳನ್ನ ಉಂಡ ನಿಂಜತ್ತು ಎನ್ನುವಂಥ ஒரு ಪರಿಸ್ಥಿತಿನ ಈ ಕವಿ ಕಾವೇರಿ ನಾಟಕತ್ತು ಕಲ್ಯಾಣಿ ರಾಗತ್ತು ಪೆರ್ತು ಚಾಯೋಡೆ ಎಳೆದಿತ್ತು. ಇದನ್ನು ನಂಗೆ ಆಳವಾಯ್ತು ಬೇರೆ ಚಿಟ್ಟಿತ್ತು ನಂಗೆ ಮಿಂಜಕ್ಕೆ ಕೊಂಡ ಪೋಚಂಗೆ ಅನ್ನಟ ಪುದಿಯಕ್ಕಿ ಕೂಳುಂಬುದು ஒரு ಸಂಸ್ಕಾರ ಮಾಡಿತ್ತು ஒரு நல்ல ಕಾರ್ಬಾರಿಂದ ಮಾಡಿತ್ತು ಮಿಂಜಕ್ಕೆ ಕೊಂಡ ಪೋಚಂಗೆ ಹರದಾಸ ಅಪ್ಪಚ್ಚ ಕವಿಗೆ ಕೊಡ್ಪಂಥ ஒரு ಗೌರವ ನೇರಾಯ್ತು ಹಾಕುಂದು ನಂಗೆ ಜ್ಞಾನ ಮಾಡಿಯೋಳು. ಮರೆವ ಜನ್ನನೆ ಯಂಗ ಹರದಾಸ ವರ ಕವಿನ ಪರಮೇಶ ಗುರು ಭಕ್ತ ಅಪ್ಪಚ್ಚ ಕವಿನ நாலு நாட்டக எழுதி ஆடி பாடிச்சி கொடவ கது பகவத்கீதையோ கொடவ கது பகவத்கீதையோ. ಇಚ್ಚನರ ಆದಿಕವಿ ಅಪ್ಪಚ್ಚ ಹರದಾಸ ಅಪ್ಪ ನೆರವಂಡ ಅಪ್ಪಚ್ಚ ಕವಿರ ನಾಲ್ ನಾಟಕ ತಿಂಜ ಆಂಜ ಪದ್ಯತ್ರ ವಾಚನ ಪಿಂಜ ವ್ಯಾಖ್ಯಾನ ಕಟಿರ. ವಾಚನ ಡಾಕ್ಟರ್ ಕಾಳಿಮಡ ಶಿವಪ್ಪ, ವ್ಯಾಖ್ಯಾನ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ. ಕಾರ್ಯಕ್ರಮ ನಿರ್ವಹಣೆ ಕೂಪದಿರ ಶಾರದಾ ನಂಜಪ್ಪ. ಕೇಟಳತ ನಿಗಕ್ಕೆಲ್ಲ ಧನ್ಯವಾದ ಅಣಿಯಡು ಶ್ರೋತೃಗಳೇ. ಇಂದತ್ರ ಕೊಡುವ ಸಿರಿ ಕಾರ್ಯಕ್ರಮ ತಿಂದತ್ತು ಬಪ್ಪ ಭಾರತ್ ಪುನಃ ಕಾಂಗನ ನಮಸ್ಕಾರ. ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು.